ವಿಧಾನಸಭಾ ಪರಿಷತ್ನಲ್ಲಿ ಜಿ ರಾಮ್ಜಿ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ನಾಜೀರ್ ಅಹ್ಮದ್ ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇಶದ ಪ್ರಧಾನಿ ದೇಶದ್ರೋಹಿ ಅಂತ ಟೀಕಿಸಿದ ಕಾಂಗ್ರೆಸ್ ಸದಸ್ಯ ನಜೀರ್ ಅಹ್ಮದ್ ವಿರುದ್ಧ ಬಿಜೆಪಿ ಸೆಳೆದಿದೆ. ಸದನದ ಬಾವಿಗಿಳಿದು ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ಕೈ ಮಿಲಾಯಿಸೋ ಹಂತಕ್ಕೆ ಗಲಾಟೆ ಆಯಿತು. ನಜೀರ್ ಅಹ್ಮದ್ ಅಮಾನತಿಗೆ ಬಿಜೆಪಿ ಸದಸ್ಯರು ಬಿಗಿಪಟ್ಟು ಹಿಡಿದಿದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿಗೆ ದೂರನ್ನು ಕೊಟ್ಟಿದ್ದಾರೆ. ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ನೇತೃತ್ವದ ನಿಯೋಗ ದೂರು ಕೊಟ್ಟಿದೆ. ಇವತ್ತು ಸದನದಲ್ಲಿ ಈ ವಿಷಯ ಪ್ರಸ್ತಾಪ ಮಾಡೋಕೆ ಕೂಡ ನಿರ್ಧಾರ ಆಗಿದೆ. ಈ ಬಗ್ಗೆ ಮಾತನಾಡಿದಂತಹ ನಜೀರ್ ಅಹ್ಮದ್, ಸದನದಲ್ಲಿ ಆಗಿದ್ದೆಲ್ಲವನ್ನ ಕೂಡ ಹೇಳಕ್ಕಾಗಲ್ಲ, ವಜಾ ಮಾಡೋದು ಬಿಡೋದು ಸಭಾಪತಿಗಳಿಗೆ ಬಿಟ್ಟಿದ್ದು ಅಂತ ನುಣುಚಿಕೊಂಡಿದ್ದಾರೆ. ನೋಡಿ, ಸೆಷನ್ ಕರೆದಿದ್ದು ಯಾವ ಉದ್ದೇಶಕ್ಕೆ, ಅಲ್ಲಿ ಪ್ರಸ್ತಾಪ ಆಗ್ತಾ ಇರುವಂತಹ ವಿಚಾರಗಳೇನು, ಮತ್ತು ಸದನದಲ್ಲಿ ಮಾತನಾಡಿದ್ದು ರೆಕಾರ್ಡ್ ಆಗುತ್ತೆ ಅನ್ನೋದು ಗೊತ್ತಿದ್ರು, ಕಡತಗಳಿಗೆ ಸೇರುತ್ತೆ ಅನ್ನೋದು ಗೊತ್ತಿದ್ರು, ಪದ ಬಳಕೆಯ ಬಗ್ಗೆ ಹಿಡಿತಾ ಇಟ್ಕೊಳ್ಳದೆ ಮಾತಾಡೋದು, ತಮ್ಮ ನಾಲ್ಗೆ ಮೇಲೆ ತಮಗೇ ಹಿಡಿತಾ ಇಲ್ಲ ಅಂದರೆ ಎಂಥ ನಾಯಕರು? ಟೀಕೆ ಸರಿ, ರಚನಾತ್ಮಕ ಟೀಕೆ ಇರಬೇಕು, ಆದರೆ ನಾಲಿಗೆಯನ್ನು ಒಂದು ಪ್ರಧಾನಿ ಹುದ್ದೆಯಲ್ಲಿರುವಂತಹ ವ್ಯಕ್ತಿ ಬಗ್ಗೆ ಸದನದಲ್ಲಿ ಹೀಗೆ ಮಾತಾಡ್ತಾರೆ ಅಂದರೆ ಎಂಥ ಗೌರವ ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಕಾಂಗ್ರೆಸ್ನವರು ಅನ್ನೋದು ಪ್ರಶ್ನೆ. ಇದಕ್ಕೆ ಕರೆಕ್ಟಾಗಿ ನಾವು ಕೌಂಟ್ರ್ ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಬಿಜೆಪಿ ಹೇಳ್ಕೊಳ್ತಾ ಇದೆ. ನೋಡೋಣ ಇವತ್ತು ಸದನದಲ್ಲಿ ಏನಾಗುತ್ತಂತ. ಕೇಂದ್ರ ಸರ್ಕಾರ ನಮಗೆ ಮಲತಾಯಿ ಧೋರಣೆ ಮಾಡ್ತದೆ ಅನ್ನೋ ರೀತಿಯಲ್ಲಿ ಹಣ ಕೊಡ್ತಾ ಇಲ್ಲ ಅಂತ ಕೇಳಿದಾಗ ಅದನ್ನು ಕೇಳೋದು ಧರ್ಮ, ಸರ್ಕಾರದ್ದು ಕೇಳ್ರಿ, ಆದರೆ ನಿಂದಿಸಬೇಡಿ ಅಂತ ನಾವು ಹೇಳಿದ್ದ ಒಂದೇ ಮಾತಿಗೆ ಮಾನ್ಯ ಸದಸ್ಯರಾಗಿರ್ತಕ್ಕಂಥ ನಜೀರ್ ಅಹ್ಮದ್ ಅವರು ದೇಶದ ಪ್ರಧಾನಮಂತ್ರಿಯೊಬ್ಬರನ್ನು ಅವರೊಬ್ಬ ದೇಶದ್ರೋಹಿ ಅನ್ನೋ ರೀತಿಯಲ್ಲಿ ನಿಂದಿಸಿದ್ದಾರೆ. ಒಂದು ಸಾರಿ ಅಲ್ಲ, ನರೇಂದ್ರ ಮೋದಿ ದೇಶದ್ರೋಹಿ ಅಂತೇಳಿ ಸುಮಾರು 10 ಬಾರಿ ಹೇಳಿದ್ದಾರೆ. ನಾವು ಅದನ್ನು ಹೇಳಿದ್ದೀವಿ. ಮಾತಾಡಬೇಡಿ ಅಂತ ಏನು ಮಾತಾಡೋದು, ನಾನು ಹಂಗೆ ಮಾತಾಡೋದು, ಉದ್ದಟತನದಿಂದ ದೇಶದ ಪ್ರಧಾನಮಂತ್ರಿಗಳನ್ನು ಅಪಮಾನಗೊಳಿಸ್ತಕ್ಕಂಥ, ನಿಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ದೇಶದ ಪ್ರಧಾನಿಯೊಬ್ಬರಿಗೆ ಅವರ ಕಾಲು ಧೂಳಿಗೂ ಸಮಾನವಲ್ಲದ ಒಬ್ಬ ವ್ಯಕ್ತಿ ನಜೀರ್ ಅಹ್ಮದ್ ರವರು ಈ ರೀತಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಪ್ರಶ್ನೆ ಮಾಡಿದ್ವಿ, ಮಾನ್ಯ ಸಭಾಪತಿಗಳಲ್ಲೂ ಪ್ರಶ್ನೆ ಮಾಡಿದ್ವಿ. ಹೌಸ್ ಒಳಗಡೆ ಏನ್ ನಡೆದಿತ್ತು ಅದನ್ನ ಹೇಳಕ್ ಸರಿಗಿಲ್ಲ, ನಡೀಲ್ಲ. ಅದು ಸಭಾಪತಿಗೆ ಬಿಟ್ಟಿದ್ದು ಅದು. ಅದೇ ಸಭಾಪತಿಗೆ ಬಿಟ್ಟಿದ್ದು. ಇಲ್ಲ